ಮುಖ್ಯಮಂತ್ರಿಗಳು ಬಂದು ನಿಮ್ಮನ್ನ ಭೇಟಿಯಾಗೋವರೆಗೂ ಎಲ್ಲರೂ ಸಮಾಧಾನವಾಗಿರಿ. ಬೇಕೇ ಬೇಕು, ನ್ಯಾಯ ಬೇಕು. ಶಾಂತಿ, ಸಮಾಧಾನ, ಯಾರು ತಾಳ್ಮೆ ಕಳ್ಕೋಬೇಡಿ. ಶಾಂತಿ, ಸಮಾಧಾನವಾಗಿರಿ. ಶಾಂತಿ ಶಾಂತಿ ಶಾಂತಿ, ತಾಳ್ಮೆ ಕಳ್ಕೋಬೇಡಿ. ಯಾರು ತಾಳ್ಮೆ ಕಳ್ಕೋಬೇಡಿ. ಸಮಾಧಾನ, ಸಮಾಧಾನವಾಗಿರಿ. ಶಾಂತಿ, ಯಾರು ತಾಳ್ಮೆ ಕಳ್ಕೋಬೇಡಿ. ಶಾಂತಿ ಶಾಂತಿ ಸಮಾಧಾನ, ಯಾರು ತಾಳ್ಮೆ ಕಳ್ಕೋಬೇಡಿ. ಶಾಂತಿ. ಕರ್ಕೊಂಡೋಗಿ ಆಸ್ಪತ್ರೆಗೆ. ಇದು ಯಾರು ಸತ್ತು ಹೇಳು. ಸಾರ್ವಜನಿಕರು ಸತ್ತು. ಸಾರ್ವಜನಿಕರು ಅಂದ್ರೆ ಯಾರು ಅಂತ ಗೊತ್ತೇನೋ? ಅವರು ಇವರು ನಿಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ಸಂಬಂಧಿಕರು. ನಿನ್ನ ಇಲ್ಲಿ ಕಳ್ಸಿರೋನು, ಅವನ ಹುಟ್ಟಿಸಿರೋನು ನಾನು. ಅಷ್ಟೇ ಯಾಕೆ ನಿನ್ನಂತ ಬೋಳಿ ಮಗನ್ನು ಸಾರ್ವಜನಿಕ ಅಂತಾರೋ ಕಣೋಲೆ. ನೀ ಓಡಾಡೋ ರೋಡು, ಕುಡಿಯೋ ನೀರು, ತಿನ್ನೋ ಅನ್ನ, ಸ್ಕೂಲು ಕಾಲೇಜು ಇವೆಲ್ಲ ನಮ್ ಸೊತ್ತೆ. ಸರ್ಕಾರ ನಾವ್ ರಚಿಸ್ತೀವಿ ನಮ್ಮನ್ನ ರಕ್ಷಿಸ್ಲಿ ಅಂತ. ಆದ್ರೆ ನಿಮ್ಮಂತ ನರಭಕ್ಷಕರು ಬಂದು ಬಗೆದು ಬಿಡ್ತೀರಾ. ನಿಮ್ಮಂತವನ್ನ ಸಿಗದಾಗೋಕೆ ನಾನ್ ಇಲ್ಲಿಗೆ ಬಂದಿರೋದು. ನೀವಿಲ್ಲಿ ಮಾಡ್ತಿರೋ ಕಿತ್ತೋಗಿರೋ ಕೆಲ್ಸಕ್ಕೆ ನಾಳೆ ಇಲ್ಲಿರೋ ಅಮಾಯಕ ಜನ ಬೆಲೆ ಕಟ್ತಾರೆ. ಇದು ಇವ್ರಿಗೆ ಮಾತ್ರ ಹೇಳ್ತಾ ಇಲ್ಲ, ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ. ಸಾರ್ವಜನಿಕರ ಸ್ವತ್ತಿನ ಮೇಲೆ ಇಂಥವ್ರ ಕೈ ಇಟ್ರೆ ಕತ್ತರಿಸ್ಬಿಡಿ. ಇದೆಲ್ಲ ಹೇಳ್ತಾ ಇರೋದು ನಿಮ್ಗೆ ಗೊತ್ತಿರ್ಲಿ ಅಂತಲ್ಲ, ನಿಮ್ಮ ಹಕ್ಕು. ಸ್ಟೂಡೆಂಟ್ಸ್ ಯಾರು, ರೌಡಿಗಳು ಯಾರು ಅಂತ ಗೊತ್ತಾಗಲ್ಲ ನಿಮ್ಗೆ? ಈ ಕಂತ್ರಿ ನಾಯಿಗಳನ್ನ ಒದ್ದು ಬೋನಲ್ ಹಾಕಿ. ಗಿರ ಗಿರ ಭೂಮಂಡಲ ಥರ 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 ನಡುಗುವಂತೆ ಮಿರ ಮಿರ ಆಕಾಶವೇ ತತ್ತರಿಸಿ ಗುಡುಗು. ನಗರಕ್ಕೆ ಹೊಸದಾಗಿ ಬಂದಿರುವ ಐಪಿಎಸ್ ಚಾಮುಂಡಿ ಅವರು ಇಂದು ಬೆಳಗ್ಗೆ ಟೌನ್ ಹಾಲ್ ಬಳಿ ನಡೆಯುತ್ತಿದ್ದ ಪ್ರತಿಭಟನೆಯಲ್ಲಿ ಕೆಲವು ದುಷ್ಕರ್ಮಿಗಳು ದುಷ್ಕೃತ್ಯವನ್ನು ಎಸಗುವಾಗ ಅವರನ್ನು ಬಗ್ಗುಬಡಿದು ಕಾನೂನಿನ ವಶಕ್ಕೆ ಒಪ್ಪಿಸುವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸಮಾಜ ಪ್ರಜ್ಞೆ ಮೂಡಿಸಿದ್ದಾರೆ. ಗರ್ಜನೆಗೆ ವೈರಿ ಪಡೆ ನಡುಗಿದೆ.
ನಿನ್ ಮಗು ಕೆಳಗೆ ಬಿದ್ದ ತಕ್ಷಣ ನಿನ್ ಜೀವನೇ ನಿಂತೋಯ್ತಲ್ಲ. ಇದೇ ತರ 30 ಮಕ್ಕಳು ಹಳ್ಳಕ್ ಬಿದ್ದವರು ಜೀವ ಸಹಿತ ಮೇಲೆ ಏಳಲೇ ಇಲ್ಲ. ನಿನಗೆ ಹುಟ್ಟಿರೋರು ಮಾತ್ರ ಮಕ್ಕಳ, ಬೇರೆಯವ್ರಿಗೆ ಹುಟ್ಟಿದವರಲ್ಲ. ತಿನ್ನೋ ಅನ್ನ ನಮ್ಮ ಬೆವರಲ್ಲಿ ಬೆಂದಿರ್ಬೇಕು, ಅಮಾಯಕರ ರಕ್ತದಿಂದ ಅಲ್ಲ. ಯಾವನ್ ಹೆಣದ ಮೇಲೆ ಮಣ್ಣು ಬಿದ್ರೆ ನನಗೇನು, ನನ್ನ ಎದೆ ಮೇಲೆ ಹಣ ಬೀಳೋದು ಮುಖ್ಯ. ಅರ್ಥ ಆಯ್ತಾ? ಏನೋ ಇಡು ಫೋನ್ನ. ಸರ್ ಕಾರ್ ಹಾಕ್ಸೋಣ ಅಂದ್ರೆ ಇನ್ನ ಜಲ್ಲಿಕಲ್ ಬಂದಿಲ್ಲ ಸರ್. ರೋಡ್ ನಲ್ಲಿ ಓಡಾಡೋರೆಲ್ಲ ರೋಡ್ ಕೆಳಗಡೆ ಏನ್ ಹಾಕಿದಾರೆ ಅಂತ ಕೆದಕ್ ನೋಡಲ್ಲ, ಮಣ್ಣು ಹಾಕ್ಸಿ ಮುಚ್ಚೋಗಯ್ಯ. ಸರ್ ಮಣ್ಣು ಹಾಕಿದ್ರೆ ಅಲ್ಲಿಗೆ ಮಣ್ಣು ಹಾಕಿದ್ರೇನೆ ನನ್ನ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಸಿಮೆಂಟ್ ಹಾಕ್ಸೋಕಾಗೋದು. ಸಿಮೆಂಟ್ ಹಾಕ್ಸೋದು ನೀನ್ ಕಟ್ಟೋ ಬಿಲ್ಡಿಂಗ್ ಅಲ್ಲ, ನಿನ್ನ ಗೋರಿಗೆ. ನಾವೆಲ್ಲ ಹೇಳಿದ್ದು ಭೂಮಿ ಮೇಲೆ ಸ್ವರ್ಗ ಇಲ್ಲವೇ ಇಲ್ಲ ಅಂತ. ಅರೆಸ್ಟ್ ವಾರೆಂಟ್. ರಾಂಗ್ ಅಡ್ರೆಸ್ ಬಂದ್ಬಿಟ್ಟಿದ್ಯಾ ಕಣಮ್ಮಿ. ನಿಮ್ಮ ಅಪ್ಪನೇ ಅಡ್ರೆಸ್ ಕೊಟ್ಟಿರೋದು ಕೋರ್ಟಿಂದ. ಲೇ ತತ್ತಾರಲ್ಲ ಇಲ್ಲಿ, ಈ ತರ ನೋಟಿಸ್ಗಳನ್ನ ನೋಡಕ್ಕೂ ಸಿಗದಂಗೆ ನನ್ನ ನೋಟ್ಗಳಿಂದ ಕೊಂಡ್ಕೊಂಡ್ಬಿಟ್ಟಿದೀನಿ ಕಣಮ್ಮಿ. ಏನೋ ಪಾಪ ಹೆಣ್ಣು ಮಗ ಮನೆ ಗಂಟ ಬಂದಿದೀಯಾ, ಬಾಡೂಟ ಮಾಡ್ಸಿವ್ನಿ, ಸಂದ ಕುಣ್ಕೊಂಡು ಅರಿಶಿನ ಕುಂಕುಮ ತಕ್ಕೊಂಡು ಈಗ ಇದ್ರ ಕೈ ಒರೆಸ್ಕೊಂಡು ಹೊಂಟೋಯ್ತಾ ಇರೋ. ನೀನ್ ಬಡ್ಸೋ ಬಾಡು ಊಟನ ತಿನ್ಕೊಂಡು ಹೋಗೋಕೆ ನಾನೇನು ಬಾಡು ಊಟದ ರಂಗೇಗೌಡ ಅಲ್ಲ, ಚಾಮುಂಡಿ. ನಿನ್ನ ರುಂಡನ ಚಂಡಾಡ್ಬಿಡ್ತೀನಿ. ಲೇ ಚಿನಾಲಿ, ಹೆಣ್ಣು ಎಷ್ಟೇ ಆದ್ರೂ ಹಸು ಮೇಸಾಕೆ, ಕೂಸು ಎರಾಕೆ, ಅವರ ಅಂಡ ತೊಳಿಯಾಕೆ, ಮಗ್ಲಾಗ್ ಮಲಿಕಳಕ್ಕಷ್ಟೇ ಲಾಯಕ್ಕು. ಬ್ಯಾಟೆ ಆಡಕ್ ಹೋಗ್ಬಾರ್ದು. ಇವತ್ತಿಗೂ ಕಾಡಲ್ಲಿ ಬೇಟೆ ಆಡೋದು ಹೆಣ್ಣು ಸಿಂಹನೇ, ನಿನ್ನಂತ ಗಾಂಡು ಸಿಂಹ ಅಲ್ಲ. ನಿನ್ನಂತ ರಾಕ್ಷಸನ ಕೊಲ್ಲಕ್ಕಾಗದೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಹೆಣ್ಣಿಗೆ ಶರಣಾಗಿತ್ತು. ಹೆಣ್ಣು ಅಂದ್ರೆ ಭೋಗದ ವಸ್ತು ಅಲ್ಲ, ಇಡೀ ಬ್ರಹ್ಮಾಂಡನೇ ಭ್ರೂಣದಲ್ಲಿ ಇಟ್ಕೊಂಡು ಬೆಳೆಸೋ ಶಕ್ತಿ. ನಿನ್ನಂತ ಲುಚ್ಚಾಗಲ್ ಕಷ್ಟಾಗಲ್ಲ. ಬಿಟ್ರಿ ಹೀಗೆ ಮಾತಾಡ್ತಿದ್ಯಾ? ನಡಿಯಾಚೆ. ಏಯ್, ಏನೋ ಏನೋ ನೀನೇನ್ ದೊಡ್ಡ ಅಫಿಷಿಯಲ್ ರೌಡಿನ? ಕಂಡವ್ರ ಭೂಮಿಗೆಲ್ಲ ಕೈ ಹಾಕಿ ನಂದೇ ಭೂಮಿ ಅಂತ ತಿರುಗ್ತಾ ಇರ್ತೀಯಾ? ಇವತ್ತಲ್ಲ ನಾಳೆ ನಿನ್ನನ್ನು ಒದ್ದು ಒಳಗೆ ಹಾಕ್ತೀನಿ. ನೀನ್ ಎಷ್ಟೇ ಆದ್ರೂ ಇವ್ರು ಸಾಕಿರೋ ನಾಯಿ. ನೀನಿಲ್ಲ ಅಂದ್ರೆ ನಿನ್ ಜಾಗಕ್ಕೆ ಇನ್ನೊಂದ್ ನಾಯಿ ತರ್ತಾರೆ. ಏನಮ್ಮಿ ನೀನ್ ಹಾಕೊಂಡ್ರ ಈ ಜುಜುಬಿ ಕಾಕಿಗೆ ಇಷ್ಟೊಂದು ಕದರ್ ತೋರಿಸ್ತಾ ಇದೀಯಾ? ನೋಡು, ನೀನು ಜನಗಳಿಗೆ ಪೊಲೀಸ್ ಇರ್ಬೋದು, ಆದ್ರೆ ನಮಗೆ ವಾಚ್ಮೆನ್. ಅವ್ರಿಗೆ ಪ್ರೈವೇಟ್ ಕಂಪನಿ ಸಂಬಳ ಕೊಡ್ತದೆ, ನಿನಗೆ ನಾವು ಸರ್ಕಾರದವ್ರ ಸಂಬಳ ಕೊಡ್ತೀವಿ. ನಿನ್ನಂತ ನೀಚನ ಮಕ್ಕಳು ಸಾಚಗಳ ತರ ಜನಗಳ ಮಧ್ಯದಲ್ಲಿ ಭಾಷಣ ಕೊಡ್ಬೇಕಾದ್ರೆ ನಿಮ್ಮ ಯೋಗ್ಯತೆ ಗೊತ್ತಾಗಿ ಜನಗಳಿಗೆ ತಲೆ ಕೆಟ್ಟು ಮೊಟ್ಟೆ ಕಲ್ಲು ಚಪ್ಪಲಿ ತಗೊಂಡು ಗುರಿ ಇಟ್ಟು ಹೊಡೆದ್ರು. ಆ ಗುರಿನ ಮೀರಿ ನಿಲ್ಲವನೇ ಈ ಕಾಕಿ ಹಾಕಿರೋ ವಾಚ್ಮ್ಯಾನ್. ನಿಮ್ಮಿಂದ ನಾವು ಬದುಕ್ತಾ ಇಲ್ಲ, ನಾವು ಕೊಡೋ ರಕ್ಷಣೆಯಿಂದ ನೀವು ಬದುಕ್ತಾ ಇದ್ದೀರಾ. ನಿಮ್ಗೂ ನಿಮ್ ಸಾವಿನ ನಡುವೆ ನಿಂತಿರೋದು ಈ ಕಾಕಿ ಹಾಕಿರೋ ವಾಚ್ಮ್ಯಾನ್. ಈ ಕಾಕಿ ನಿಮ್ಮನ್ನ ವಾಚ್ ಮಾಡ್ಲಿಲ್ಲ ಅಂದ್ರೆ ವಿತಿನ್ ಅ ಸೆಕೆಂಡ್ ಆ ಸಾವು ನಿಮ್ಮನ್ನ ಕ್ಯಾಚ್ ಮಾಡ್ಕೊಂಡು ಹೊರಟೋಗತ್ತೆ. ಸರ್ವತಂತ್ರ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರನ ಕಾಪಾಡೋಕೆ ಸತತವಾಗಿ ಕಾಯ್ತಿರೋದು ಪೊಲೀಸ್ ಕಣೋ, ನಿಂತರ ಕ್ರೈಮ್ ಮಾಡ್ಕೊಂಡು ತಿರ್ಗೋ ಭ್ರಷ್ಟ ರಾಜಕಾರಣಿಗಳಲ್ಲ. ಅಮ್ಮ, ಹೆಣ್ಣು ಶಾಂತಿ ಸಂಕೇತ. ಹೀಗೆ ಅಮ್ಮ ಅಮ್ಮ ಅಂತ ಹೇಳಿ ಎಷ್ಟೋ ಹೆಣ್ಮಕ್ಳನ್ನ ಅಮ್ಮ ಮಾಡ್ಬಿಟ್ಟಿಯಲ್ಲೋ ಬ್ರಹ್ಮಾಂಡ. ಏನೋ ಮುಕ್ತ ಜನ ಕಷ್ಟ ಅಂತ ಬಂದ್ರೆ ರಂಡೆವ ಮುಂಡೆವ ಅಂತ ಬೈತಿಯೇನೋ ಮುಂಡೆ ಮಗನೇ. ನೀನೊಬ್ಬ ಸ್ವಾಮಿ. ಈ ಬಾಡೂಟದಲ್ಲಿ ನಿನ್ಗೇನೋ ಕೆಲ್ಸ? ಇವರು ಬ್ಲ್ಯಾಕ್ ಮನಿಗೆ ಗಂಜಲಾಕಿ ಶುದ್ಧ ಮಾಡಕ. ಇನ್ನೊಂದ್ಸಲ ನಿನ್ ವಿಭೂತಿ ಸ್ಮೆಲ್ ಎಲ್ಲಾದ್ರೂ ಬಂದ್ರೆ ಸ್ಮಶಾನದಲ್ಲಿ ಸಾಮ್ರಾಣಿ ಹಾಕ್ಸ್ಬಿಡ್ತೀನಿ. ಬ್ರಹ್ಮಾಂಡನೇ ಮಾಯ ಮಾಡ್ಬಿಡ್ತೀಯ ಬಿಡು. ಬೇಡ ಕಣಮ್ಮಿ, ನಿನ್ನ ಖಾಕಿ ಪವರ್ನ ಈ ಖಾದಿ ತವಿಟ್ಕೋಬೇಡ, ಬೂದಿ ಆಗೋಯ್ತ್ಯಾ. ಇದು ರಾಜಕಾರಣಿಗಳ ಚಕ್ರವ್ಯೂಹ. ನಿಂತರ ಬಡ್ದು ಬಾಯಿಗಾಕತ್ತೀವಿ ಅಂತ ಬಂದವರೆಲ್ಲ ಬೀದಿಲಿ ಬೇವಾರಿಸಿ ಹೆಣಗಳಾಗೋಗ್ಬಿಟ್ಟವ್ರೆ. ನನ್ನ ಮಕ್ಳ, ಇದು ನೀವೆಲ್ಲ ಮಾತಾಡ್ತಿರೋದು. ನೀವು ಬಿದ್ದು ಒದ್ದಾಡ್ತಿರೋ ಈ ಹೊಲ್ಸ್ ರಾಜಕೀಯ. ಇಂಥ ಹೊಲಸಲಿ ಅರಳಿದ ಹೂ ಒಂದು ಪಕ್ಷ,
ಆ ಹೊಲ್ಸನ್ನ ಹಸ್ತ ಹಾಕಿ ಬಾಚ್ಕೊಳ್ಳೋದೊಂದು ಪಕ್ಷ, ಆ ಹೊಲ್ಸನ್ನ ತಲೆ ಮೇಲೆ ಒತ್ಕೊಂಡಿರೋದು ಇನ್ನೊಂದು ಪಕ್ಷ. ಜನರ ಕಣ್ಣೀರು ಒರ್ಸೋಕೆ ಬೇಕಾಗಿರೋದು ನಿಮ್ಮ ಹೊಲ್ಸ್ ಕೈಗಳಲ್ಲ, ಶುದ್ಧವಾದ ಮನಸ್ಸು. ಈಗ್ಲಾದ್ರೂ ಗೊತ್ತಾಯ್ತಿ ನಮ್ಮಿ, ಇಲ್ಲಿರೋದೆಲ್ಲ ಬರೀ ಹೊಲ್ಸಯ. ನೀನ್ ನನ್ನ ಒಬ್ಬನ ಹಿಡಿದ್ರೆ ಯಾವ ಪ್ರಯೋಜನನೂ ಆಗಕ್ಕಿಲ್ಲ. ಹಿಡಿದ್ರೆ ಇಡೀ ಸರ್ಕಾರನೇ ಹಿಡಿಬೇಕು. ಇನ್ ಮುಂದೆ ಹಿಡಿಯೋದು ಏನೂ ಇಲ್ಲ, ಇನ್ನೇನೇ ಇದ್ರು ಕಡಿಯೋದೆ. ಯಾರ ಹತ್ರ ಮಾತಾಡ್ತಿದ್ಯಾ? ರೈತರ ಬಾಯಿಗೆ ಮಣ್ಣಾಕಿ ಬೆಳೆಯೋ ಭೂಮಿನ ಬರಡು ಮಾಡಿ ರೋಡ್ ಮಾಡ್ತೀನಿ ಅಂತ ಟಾರ್ ಆಗದೆ ಮುಗ್ಧ ಮಕ್ಕಳ ಪ್ರಾಣ ಮಾಡ್ಕೊಂಡಿರೋ ಬೋಲಿ ಮಗನ ಹತ್ರ. ನಾನೊಬ್ಬ ಮಿನಿಸ್ಟರ್ ಅನ್ನೋದನ್ನ ಮರ್ತು ಮಾತಾಡ್ತಾ ಇದ್ಯಾ? ನೀನೊಬ್ಬ ಮಿನಿಸ್ಟರ್, ನಿನಗೆ ಯಾಕೋ ಒಬ್ಬ ರೌಡಿ ಪಕ್ಕದಲ್ಲಿ ಒಂದು ಲೇಡಿ. ನೀನ್ ಹೇಳಿದ್ನೆಲ್ಲ ಅವ್ನ್ ಮಾಡ್ಬೋದು, ನೀನ್ ಏನೇ ಮಾಡಿದ್ರು ಅವಳು ತಡ್ಕೋಬಹುದು. ಅವಳ ಸೆರೆಗೆ ಕೈ ಹಾಕ್ದಾಗೆ ಕರ್ನಾಟಕ ಮಾತೆ ಸೆರೆಗೆ ಕೈ ಹಾಕಿದ್ರೆ ಕತ್ತರಿಸ್ಬಿಡ್ತೀನಿ. ಏನ್ ಹಂಗರ್ಸ್ಕೊತಾ ಇದ್ಯಾ? ಹೌದು ಕಣೆ, ಹೌದು. ಆ ಸ್ಕೂಲ್ ಮಕ್ಕಳು ಸಾಯೋದಕ್ಕೆ ನಾನೇ ಕಾರಣ. ರಸ್ತೆ ಕಾಮಗಾರಿಗೆ 20 ಕೋಟಿ ಸ್ಯಾಂಕ್ಷನ್ ಆಗಿತ್ತು ನಿಜ. ಅದನ್ನ ನಾನು, ನಮ್ಮ ಇಂಜಿನಿಯರ್, ನಮ್ಮ ಕಾಂಟ್ರಾಕ್ಟರ್ ನುಂಗ್ ನೀರ್ ಕೊಡ್ತಿತ್ತು ನಿಜ. ಈಗ ಏನ್ ಮಾಡ್ಕತಿಯೇ? ಮಾಡ್ಕೋ ಹಾಗೆ ನಿನ್ನ. ಥ್ಯಾಂಕ್ ಯು ಫಾರ್ ಯೋರ್ ಸ್ಟೇಟ್ಮೆಂಟ್. ಹೌದು ಕಣೆ, ಹೌದು. ಆ ಸ್ಕೂಲ್ ಮಕ್ಕಳು ಸಾಯೋದಕ್ಕೆ ನಾನೇ ಕಾರಣ. ರಸ್ತೆ ಕಾಮಗಾರಿಗೆ 20 ಕೋಟಿ ಸ್ಯಾಂಕ್ಷನ್ ಆಗಿತ್ತು ನಿಜ. ಅದನ್ನ ನಾನು, ನಮ್ಮ ಇಂಜಿನಿಯರ್, ನಮ್ಮ ಕಾಂಟ್ರಾಕ್ಟರ್ ಸೇರ್ಕೊಂಡು ನುಂಗ್ ನೀರ್ ಕೊಡ್ತಿತ್ತು ನಿಜ. ಈಗ ಏನ್ ಮಾಡ್ಕತಿಯಾ? ಅದೇನು ಮಾಡ್ಕತಿಯಾ? ಹೋಗಲೇ. ಬಂತು ಬಿರುಗಾಳಿ, ದುಷ್ಟರ ಕೊಲ್ಲೋ ಸುಂಟರ ಗಾಳಿ, ರುಂಡ ಮುಂಡ ಛಿದ್ರ ಮಾಡೋ ಭದ್ರಕಾಳಿ. ಈ ದಿಟ್ಟ ಹೆಣ್ಣು ಹೆಜ್ಜೆ ಇಟ್ರೆ ಊರೇ ಖಾಲಿ. ಪೊಲೀಸ್ ಅಧಿಕಾರಿ ಚಾಮುಂಡಿಯವರ ಚಾಕಚಕ್ಯತೆಯ ಕಾರ್ಯಾಚರಣೆಯಿಂದ ಈ ರಸ್ತೆ ಅಪಘಾತಕ್ಕೆ ಕಾರಣರಾದ ಲೋಕೋಪಯೋಗಿ ಸಚಿವ ಬೆಟ್ಟೇಗೌಡ, ಗುತ್ತಿಗೆದಾರನಾದ ಮಲ್ಲೇಶ್ ಹಾಗೂ ಇಂಜಿನಿಯರ್ ಆದ ಮೋಹನ್ ರನ್ನು ಬಂಧಿಸಿ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ಮೂರು ಬಿಟ್ಟ ಮಂತ್ರಿಗಳಿಗೆ ಮೂಟೆ ಕಟ್ಟಿ ಮೂಲೆಗೆಸೆದು ದೇಶ ಕಾಯೋ ಚಿರತೆ ಇವಳು ಈ ನಾಡಲ್ಲಿ. ಇವಳ ಹೆಸರು ಚರಿತೆಯಾಗಲಿ ಕರುನಾಡಲ್ಲಿ. ಉಪ್ಪು ತಿಂದೋ ನೀರು ಕುಡಿಯೋ ದೃಶ್ಯ ಉಂಟು ಎಲ್ಲಿ ನೋಡಿ. ತಪ್ಪು ಮಾಡೋ ತಪ್ಪಿಸಿಕೊಂಡ್ರೆ ಬಿಡ್ತಾಳ ಈ ಚಾಮುಂಡಿ. The new police officer, Ms. Chamundi's responsible act has given us the clues today. The culprits of the horrifying road accidents happened recently, where kids losing their lives have been arrested by Ms. Chamundi. ನಮ್ಮ ಆಡಳಿತದಲ್ಲಿ ಇಂಥ ಒಂದು ದುರ್ಘಟನೆ ನಡೆದಿರೋದಕ್ಕೆ ನಾನು ತುಂಬಾ ವಿಷಾದಿಸುತ್ತೇನೆ. ಈ ದುರ್ಘಟನೆಯಲ್ಲಿ ಮೃತಪಟ್ಟ ಎಲ್ಲಾ ಮಕ್ಕಳ ಕುಟುಂಬದವರಿಗೂ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಧನ ಘೋಷಿಸ್ತಾ ಇದ್ದೀನಿ. ಈ ಘಟನೆಗೆ ಸಂಬಂಧಪಟ್ಟ ಎಲ್ಲರನ್ನು ಪೊಲೀಸ್ ಅಧಿಕಾರಿಯಾದ ಚಾಮುಂಡಿ ಅವರ ನೇತೃತ್ವದಲ್ಲಿ ಈಗಾಗಲೇ ಬಂಧಿಸಲಾಗಿದೆ. ಅವರೆಲ್ಲರ ಮೇಲೆ ಕಾನೂನಿನ ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ನೀನೇನಯ್ಯ ನನ್ನ ತಮ್ಮನ ಮೇಲೆ ಕಠಿಣ ಕ್ರಮ ತಗೊಳ್ಳೋದು? ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರ ಕಣ್ಣೀರು ಒರೆಸ್ಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ ಮೇಡಮ್? ನೀನ್ ಕಣ್ಣು ಒರೆಸ್ತೀಯೋ ಮಣ್ಣೆರಿಸ್ತೀಯೋ, ನನ್ನ ತಮ್ಮ ಆಚೆ ಬರ್ಬೇಕಷ್ಟೇ. ಹಾಗಾಗಲ್ಲ ಮೇಡಮ್. ಈಗಾಗಲೇ ನಿಮ್ಮ ತಮ್ಮ ನಡ್ಕೊಂಡಿರೋ ವರ್ತನೆನ ಜನ ಟಿವಿಲಿ ನೋಡ್ತಾ ಇದ್ದಾರೆ. ಅದರಲ್ಲೂ ನಾನೊಬ್ಬ CM ಆಗಿ ಮುಚ್ಕೊಳ್ಳಯ್ಯೋ ಕಂಡಿದ್ದೀನಿ. ಎಲೆಕ್ಷನ್ಗೆ ನಾನು ದುಡ್ಡು ಸುರಿದಿದ್ರೆ ನೀನೆಲ್ಲಿ ಮಂತ್ರಿ ಆಯ್ತಿದ್ದೆ. ಸೀಟ್ ನಿಂದಾದ್ರೂ ಸರ್ಕಾರ ನಂದು. ನನ್ನ ಕಡೆ ಇರೋ 30 ಸೀಟನ್ನ ವಾಪಸ್ ತಗೊಂಡ್ಬಿಟ್ರೆ ನೀನ್ CM ಪಟ್ಟಾನು ಉಳಿಯಕ್ಕಿಲ್ಲ, ಸುತ್ಕೊಳ್ಳಕ್ ಪಂಚೆನೂ ಇರಕ್ಕಿಲ್ಲ. ಸ್ವಲ್ಪ ದಿನ ಅಷ್ಟೇ ಮೇಡಮ್. ಈ ಮ್ಯಾಟ್ರ್ ತಣ್ಣಗಾದ ತಕ್ಷಣ ನಾನೇ ಅವರನ್ನ ರಿಲೀಸ್ ಮಾಡಿಸ್ತೀನಿ. ಅವಳು ಯಾವಳ ನನ್ನ ತಮ್ಮನ್ನ ಮುಟ್ಟಿದ್ದು? ಅವಳನ್ನ ಕೆಲಸದಿಂದ ಕಿತ್ತು ಬಿಸಾಕು. ಆಕೆ ಈಗ ಮೀಡಿಯಾ ಫಿಗರ್. ಡಿಸ್ಮಿಸ್ ಮಾಡೋದಿರ್ಲಿ, ಸಸ್ಪೆಂಡ್ ಕೂಡ ಮಾಡಕ್ಕಾಗಲ್ಲ. ನಾನು ಹಾಕೋ ಹುಲ್ಲನ್ನ ಮೇಯ್ಕೊಂಡು ಹೊರಸೋ ಹೊರೆನ ಹೊತ್ಕೊಂಡಿರ್ಬೇಕು. ನೀನು ಗುಮ್ದಂಗಲ್ಲ, ಗುಮ್ಮಸ್ಕೊಳ್ಳಕ್ಕಲ್ಲ. ಹಾಗಲ್ಲ ಮೇಡಮ್. ಬೇಕಾದ್ರೆ ಆಕೆನ ಎಲ್ಲಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು. ಹಂಗಾದ್ರೆ ಸೀದಾ ನರಕಕ್ಕೆ ಕಳಿಸು. ಅರ್ಥ ಆಯ್ತಿಲ್ವಾ? ರಾಯದುರ್ಗಕ್ಕೆ ವರ್ಗ ಮಾಡು, ನರಕ ನಾನ್ ತೋರಿಸ್ತೀನಿ.